ಗ್ಯಾಸ್ಟ್ರಿಕ್ ಅಥವಾ ಆ್ಯಸಿಡಿಟಿ ಈ ಥರ ಯಾವುದೇ ಸಮಸ್ಯೆ ಇದ್ದರೆ ಕೇವಲ ಒಂದೇ ವಾರದಲ್ಲಿ ನಿಮ್ಗೆ ಗುಣ ಆಗಬೇಕಾ? ಆ ಥರ ಇದ್ದರೆ ನಾನು ಹೇಳಿರುವಂತಹ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ, ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ನಮಸ್ಕಾರ ಎಲ್ರಿಗೂ, ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಜನ ಈ ಆ್ಯಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಏನೇನೋ ಮೆಡಿಸಿನ್ ಮಾಡ್ತಾರೆ, ಆದರೂ ಕೂಡ ಅದು ಗುಣ ಆಗಲ್ಲ. ಅಂಥವ್ರಿಗೊಂದು ಅದ್ಭುತವಾದ ಮತ್ತು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ಇನ್ಸ್ಟೆಂಟಾಗಿ ನಿಮಗೆ ರಿಲೀಫ್ ಸಿಗುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ದಿನ ಇದನ್ನು ಕಂಟಿನ್ಯೂ ಮಾಡಿದರೆ ಪರ್ಮನೆಂಟಾಗಿ ನಿಮಗೆ ಈ ಆ್ಯಸಿಡಿಟಿ ಸಮಸ್ಯೆ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವುದಿದ್ರೂ ಕೂಡ ಪರ್ಮನೆಂಟಾಗಿ ಗುಣ ಆಗ್ತದೆ. ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಬೇಕಿರುವಂತಹ ಇಂಗ್ರೀಡಿಯೆಂಟ್ಸು ಓಂ ಕಾಳು ಅಥವಾ ಅಜ್ವಾನ್ ಅಂತ ಕೊಂಡು ಹೇಳ್ತಾರೆ, ಹಾಗೆ ಸೈಂಧವ ಲವಣ, ಇದು ಕೂಡ ನಿಮಗೆ ಎಲ್ಲ ಅಂಗಡಿಗಳಲ್ಲಿ ಸಿಗ್ತದೆ ಸಾಮಾನ್ಯವಾಗಿ. ಹಾಗೆ ಇನ್ನೊಂದು ಬೇಕಿರೋದು ಕಲ್ಸಕ್ಕರೆ ಕೂಡ ಅಷ್ಟೇ ನಿಮ್ಗೆ ಅಂಗಡಿಯಲ್ಲಿ ಸಿಗ್ತದೆ. ಈ ಮೂರೇ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರುವಂತಹದ್ದು. ನಿಮಗೆ ಓಂ ಕಾಳು ಬಗ್ಗೆ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾರಿಗೆ ಎಷ್ಟೇ ಇದ್ರೂ ಕೂಡ ಸಡನ್ನಾಗಿ ಏನಾಗ್ತದೆ, ಕೆಲವೊಮ್ಮೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಹೊಟ್ಟೆ ನೋವು ಪ್ರಾರಂಭ ಆಗ್ತದೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಈ ಓಂ ಕಾಳನ್ನು ಜಗಿದ್ರೂ ಕೂಡ ಅಷ್ಟೇ ನಿಮಗೆ ಇಮಿಡಿಯೇಟ್ ರಿಲೀಫ್ ಸಿಗುತ್ತೆ. ಹಾಗೆ ಈ ಓಂ ಕಾಳು ನಮ್ಮ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಹಾಗಾಗಿ ನೀವು ಏನು ತಿಂದರೂ ಕೂಡ ಜೀರ್ಣ ಆಗ್ತದೆ. ಅದರಿಂದಾಗಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ಸೈಂಧವ ಲವಣ, ಇದು ಕೂಡ ಅಷ್ಟೇ ನಮ್ಮ ಜೀರ್ಣಕ್ರಿಯೆಗೆ ಬಹಳಷ್ಟು ಸಹಕಾರಿ. ಹಾಗೆ ಕಲ್ಸಕ್ಕರೆ ಕೂಡ ಅಷ್ಟೇ, ಇದು ಕೂಡ ನಮ್ಮ ಜೀರ್ಣಕ್ರಿಯೆ ಜಾಸ್ತಿ ಆಗಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಇದು. ಹಾಗಾಗಿ ಇದು ಮೂರು ಕೂಡ ನಮ್ಮ ಜೀರ್ಣಕ್ರಿಯೆನ ಜಾಸ್ತಿ ಮಾಡಲಿಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸಪೋರ್ಟ್ ಮಾಡ್ತದೆ. ಹಾಗಾಗಿ ಇಲ್ಲಿ ಮನೆಮದ್ದಿನಲ್ಲಿ ನಾನು ಇದನ್ನು ಉಪಯೋಗಿಸ್ಕೊಂಡಿದ್ದೇನೆ. ನೋಡಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ಒಂದು ಪೌಡ್ರನ್ನ ಮಾಡ್ಕೋಬೇಕಾಗ್ತದೆ. ನೀವು ಒಮ್ಮೆಲೆ ಬೇಕಾದರೂ ಮಾಡಿ ಇಟ್ಕೊಳ್ಬೋದು. ನನಗೆ ನಿಮಗೆ ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ ತೋರಿಸ್ತಾ ಇದ್ದಾರೆ. ಒಮ್ಮೆಲೆ ಮಾಡೋದಾದರೆ ಒಂದು 50 ಗ್ರಾಮ್ವರೆಗೆ ಓಂ ಕಾಳು, ಅದಕ್ಕೆ ಒಂದು 25 ಗ್ರಾಮ್ ಕಲ್ಸಕ್ಕರೆ ಹಾಕ್ಕೊಂಡು ಮೊದಲೇ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಕೊನೆಗೆ ನೀವು ಉಪಯೋಗಿಸುವಾಗ ಅದಕ್ಕೆ ಎಷ್ಟು ಬೇಕೋ ಒಂದು ಚಿಟಿಕೆಯಷ್ಟು ನೀವು ಈ ಸೈಂಧವ ಲವಣವನ್ನು ಹಾಕ್ಕೋಬೋದು. ಈಗ ನಾನು ಜಸ್ಟ್ ಈಗಿನ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋತಾ ಇದ್ದೇನೆ. ಅದಕ್ಕಾಗಿ ಮೊದಲನೇದಾಗಿ 1 ಚಮಚದಷ್ಟು ನಾನು ಈ ಓಂ ಕಾಳನ್ನು ತಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊತಾ ಇದ್ದೇನೆ. ನಾನೊಂದು ಕುಟ್ಟಣಿಗೆ 1 ಚಮಚದಷ್ಟು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇನೆ. ನಂತರ 1 ಗ್ಲಾಸಷ್ಟು ಬೆಚ್ಚಗಿನ ನೀರು ತೊಗೋಬೇಕಂದ್ರೆ ಉಗುರು ಬೆಚ್ಚಗಿನ ನೀರು ತೊಗೊಳ್ಬೇಕು, ಜಾಸ್ತಿ ಬಿಸಿ ಇರಬಾರ್ದು. ಈಗ ಈ ನೀರಿಗೆ ಪುಡಿ ಮಾಡ್ಕೊಂಡಿರುವಂತಹ ಓಂ ಕಾಳನ್ನು ಹಾಕ್ಕೊಳ್ಬೇಕು. ಆ ನಂತರ ಈ ನೀರಿಗೆ 1 ಚಮಚದಷ್ಟು ಕಲ್ಸಕ್ಕರೆ ಇದನ್ನು ಕೂಡ ಹಾಕ್ಕೊಳ್ಬೇಕು. 2 ಚಿಟಿಕೆಯಷ್ಟು ಸೈಂಧವ ಲವಣ ಅಥವಾ ಹಿಮಾಲಯನ್ ಸಾಲ್ಟನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅಂದರೆ ಕಲ್ಸಕ್ಕರೆ ಮತ್ತು ಈ ಹಿಮಾಲಯನ್ ಸಾಲ್ಟು ಸಂಪೂರ್ಣವಾಗಿ ಕರಗಬೇಕು ಇದರಲ್ಲಿ ನೀರಿನಲ್ಲಿ. ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿಗೆ ಮನೆಮದ್ದು ತಯಾರಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಗೆ ಈ ಸಮಸ್ಯೆ ಕಾಡಿದಾಗ, ಅಂದರೆ ರೆಗ್ಯುಲರಾಗಿ ಇಲ್ಲ ಅಪರೂಪಕ್ಕೆಲ್ಲವರು ಈ ರೀತಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ರೆ ಆ ಸಮಯದಲ್ಲಿ ಇದನ್ನು ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡು ಕುಡಿದ್ಬಿಡಿ, ಆಗ ಸಂಪೂರ್ಣವಾಗಿ ಗುಣ ಆಗುತ್ತೆ. ಅದೇ ರೀತಿಯಲ್ಲಿ ಸಪೋಸ್ ನಿಮಗೆ ಏನಾದರೂ ಕಂಟಿನ್ಯೂಸ್ ಆಗಿ ಈ ಸಮಸ್ಯೆ ಇದ್ದರೆ, ಅಂದರೆ ಯಾವಾಗಲೂ ನಿಮಗೆ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ಈ ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡು ಪ್ರತಿದಿನ 3 ಸಾರಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕಿಂತ ಮೊದಲು ಈ ರೀತಿ ಮಾಡ್ಕೊಂಡು ಕುಡೀರಿ. ಈ ಥರ ಮಾಡ್ತಾ ಬಂದರೆ ನಿಮಗೆ ಕೇವಲ 1 ವಾರದಿಂದ 10 ದಿನದೊಳಗಡೆ ಈ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.